ಹಾಸನ ಅಶ್ಲೀಲ ವಿಡಿಯೋಗಳ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಿಂಗಳ ಬಳಿಕ ಪ್ರತ್ಯಕ್ಷವಾದಂತಹ ಪ್ರಜ್ವಲ್ ರೇವಣ್ಣ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಕೆಲಸವನ್ನ ಮಾಡಿದರು. ವಿಡಿಯೋದಲ್ಲಿ ಬಹುತೇಕ ಕಾನೂನಾತ್ಮಕ ಸ್ಪಷ್ಟನೆಯನ್ನ ಅವರು ನೀಡಿದ್ದು ಕಂಡುಬಂತು. ಆರೋಪದ ಬಗ್ಗೆ ಹೆಚ್ಚು ಮಾತನಾಡಲಿಲ್ಲ ಪ್ರಜ್ವಲ್ ರೇವಣ್ಣ. ಕೇವಲ ತಮ್ಮ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪಗಳೆಲ್ಲವೂ ಸುಳ್ಳು 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 ಅನ್ನೋದನ್ನ ಒತ್ತಿ ಹೇಳುವಂತಹ ಕೆಲಸವನ್ನ ಮಾಡಿದರು. ಹಾಗಾದ್ರೆ ಪ್ರಜ್ವಲ್ ಸ್ಪಷ್ಟನೆ ಏನು? ಮೊದಲ ಸ್ಪಷ್ಟನೆ ಏನು? ಪ್ರಜ್ವಲ್ ರೇವಣ್ಣ ಅವರು ಇವತ್ತು ವಿಡಿಯೋ ರಿಲೀಸ್ ಮಾಡುವ ಮೂಲಕ ಕೊಟ್ಟಿದ್ದು ಒಂದು ನನ್ನದು ಎಸ್ಕೇಪ್ ಅಲ್ಲ. ಮೊದಲನೇದಾಗಿ ಆರಂಭ ಮಾಡುವಾಗಲೇ ಅವರು ಹೇಳ್ತಾರೆ 26ನೇ ತಾರೀಕು ಎಲೆಕ್ಷನ್ ಇದ್ದಿದ್ದು, ಕಂಪ್ಲೇಂಟ್ ನನ್ನ ವಿರುದ್ಧ ದಾಖಲಾಗಿದ್ದು 26ನೇ ತಾರೀಕಿನ ನಂತರದಲ್ಲಿ. ಹಾಗಾಗಿ ಇದು ಪ್ರೀ ಪ್ಲಾನ್ಡ್ ಅಲ್ಲ, ಹಾಗಾಗಿ ನಾನು ಎಸ್ಕೇಪ್ ಆಗಿಲ್ಲ, ತಲೆಮರೆಸ್ಕೊಂಡು ನಾನು ಹೋಗಿಲ್ಲ. ಸ್ಪಷ್ಟನೆ 2, ನಾನು ತಲೆಮರೆಸ್ಕೊಂಡಿಲ್ಲ ಅಥವಾ ಈ ಕೇಸ್ನಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೋದೋ ನಾನಲ್ಲ. ಯಾಕಂದ್ರೆ ನಾನು ವಿಡಿಯೋನ ನೋಡಿದ್ದೇ ನಾನು 4 ದಿನ ನಂತರದಲ್ಲಿ. ಈ ರೀತಿ ಕೇಸ್ಗಳೆಲ್ಲ ದಾಖಲಾಗಿದೆ ಅನ್ನೋದು ನಂಗೆ ಗೊತ್ತಾಗಿದ್ದೇ ನನಗೆ 4 ದಿನ ನಂತರದಲ್ಲಿ ಗೊತ್ತಾಯಿತು. ಯೂಟ್ಯೂಬ್ ನೋಡಿ ಗೊತ್ತಾಯಿತು. ಆ ನಂತರ ನಾನು ರಿಯಾಕ್ಟ್ ಮಾಡಿದೆ. SIT ಅವರಿಗೆ ಇಂಥ ದಿನ ಬರ್ತೀನಿ ಅಂತ ಹೇಳಿದೆ. ಸ್ಪಷ್ಟನೆ 3, ದಾಖಲಾಗಿರುವುದು ಸುಳ್ಳು ಕೇಸ್. ನನಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ. ಸುಳ್ಳು ಕೇಸ್ಗಳು ನನ್ನ ವಿರುದ್ಧ ದಾಖಲಾಗಿವೆ. ಕೋರ್ಟ್ ಮೂಲಕ, ನ್ಯಾಯಾಲಯದ ಮೂಲಕ ಈ ಸುಳ್ಳು ಕೇಸ್ಗಳ ಆಪಾದನೆಯಿಂದ ನಾನು ಹೊರಗಡೆ ಬರ್ತೀನಿ. ಇದು ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಸುಮಾರು 2-2.5 ನಿಮಿಷದ ವಿಡಿಯೋ, ಆ ಕಂಪ್ಲೀಟ್ ವಿಡಿಯೋನ ಗಮನಿಸಿದಂತಹ ಸಂದರ್ಭದಲ್ಲಿ, ಭಾರತಕ್ಕೆ ಬಂದಂತಹ ನಂತರದಲ್ಲಿ, SITಯ ಮುಂದೆ ಹಾಜರಾದಂತಹ ನಂತರದಲ್ಲಿ ಕೋರ್ಟ್ನಲ್ಲಿ ತಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟ್ರೈಲರ್ನ ರಿಲೀಸ್ ಮಾಡಿದ್ರಾ ಅನ್ನುವಂಥ ಭಾವನೆ ಮೂಡುತ್ತೆ ವಿಷ್ಣು ಪ್ರಸಾದ್. ಖಂಡಿತ ವಿದ್ಯಶ್ರೀ, ಯಾಕಂದರೆ ಈ ಒಂದು ವಿಡಿಯೋ ನೋಡಿದರೆ 2.5 ನಿಮಿಷ ಕಳಿಸಿರುವಂತಹ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳೋದೇನೆಂದರೆ, ಮೊದಲನೇದಾಗಿ ನಡೆದಿರುವಂಥ ಘಟನೆಗೆ ವಿಷಾದ ವ್ಯಕ್ತಪಡಿಸುವಂಥ ಕೆಲಸವನ್ನು ಫಸ್ಟ್ ಕ್ಲಾರಿಟಿ ಮಾಡುವಂಥದ್ದು. ಅಂದರೆ ಅವರ ಫ್ಯಾಮಿಲಿಗೆ, ಅವರ ಕಾರ್ಯಕರ್ತರಿಗೆ, ಅವರ ಚಿಕ್ಕಪ್ಪಂಗೆ ಸಾರಿ ಕೇಳುವಂಥ ಕೆಲಸವನ್ನು ಇಲ್ಲಿ ಪ್ರಜ್ವಲ್ ರೇವಣ್ಣ ಮಾಡ್ತಾರೆ. ಅದಾದ ಬಳಿಕ ಮಾತಾಡುವಂತಹ ಪ್ರತಿ ಪಾಯಿಂಟ್ ಏನಿದೆ ಅದೆಲ್ಲದೂ ಕೂಡ ಫ್ಯೂಚರಲ್ಲಿ, ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಭಾರತಕ್ಕೆ ಬಂದ ಮೇಲೆ ಏನೆಲ್ಲ ಕಾನ್ಸಿಕ್ವೆನ್ಸ್ ಆಗುತ್ತೆ. ಈಗ ಎಕ್ಸಾಂಪಲ್ ನಾವು ನೋಡೋದಾದರೆ, ಬಂದ ತಕ್ಷಣ SIT ಅವರು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಅದಾದ ಬಳಿಕ ಅವ್ರನ್ನ ಪುನಃ ಕಸ್ಟಡಿ ಕೇಳುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಒಂದಲ್ಲ ಎರಡಲ್ಲ 376 ಕೇಸ್ ಅವರ ವಿರುದ್ಧ ದಾಖಲಾಗಿರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಲೈಂಗಿಕ ದೌರ್ಜನ್ಯ ಪ್ರಕರಣವೂ ಕೂಡ ಅವರ ವಿರುದ್ಧ ದಾಖಲಾಗಿದೆ. ಇದೆಲ್ಲ ನಡುವೆ ಇನ್ನೊಂದು ಗಂಭೀರವಾದಂಥ ಅಂಶ ಏನಂತಂದರೆ, ಈಗಾಗಲೇ 120B ಕೂಡ ಇನ್ವಾಲ್ವ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಆ ಪ್ರಕರಣದಲ್ಲೂ ಕೂಡ ಪ್ರಜ್ವಲನ್ನು ಆರೋಪಿ ಮಾಡುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂಥದ್ದು. ಯಾಕಂತಂದರೆ ಇದು ಮೇಲ್ನೋಟ ಕಂಡುಬರ್ತಿರುವಂತಹ ವಿಚಾರಗಳು. ಇದು ಮೊದಲನೇ ಕ್ಲಾರಿಟಿ. ಇನ್ನೊಂದು ಪಾಯಿಂಟ್ ಏನಂತಂದರೆ, ಕೋರ್ಟ್ ಕಾನ್ಸಿಕ್ವೆನ್ಸ್ ನೋಡೋದಾದರೆ, ವಾಟ್ ನೆಕ್ಸ್ಟ್ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಈ ಒಂದು ಪ್ರಕರಣ ಅಬ್ಸರ್ವ್ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಈಗ ಆರೋಪಿಯಾಗಿ ಬಂದಂತಹ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗ್ತಾರೆ. ಅದಾದ ಬಳಿಕ ಆ್ಯಸ್ ಯೂಶುವಲ್ ಅವರು ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದು ಕೂಡ ಸುಮಾರು 10ರಿಂದ 15 ದಿನಗಳ ನಂತರ ಅನ್ನುವಂಥ ಸಾಧ್ಯತೆಗಳಿರುವಂಥದ್ದು. ಯಾಕಂತಂದರೆ ಅವರ ವಿರುದ್ಧ ದಾಖಲಾಗಿರುವಂಥದ್ದು 3 ಪ್ರಕರಣ. ಸಾಮಾನ್ಯವಾಗಿ ಒಂದು ಪ್ರಕರಣದಲ್ಲಿ ಸುಮಾರು 14 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಅವಕಾಶ, ಅಂದರೆ 1 ತಿಂಗಳ ಅವಕಾಶ ಇರುವಂಥದ್ದು. ಆದರೆ ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ಅಂದರೆ 1 ತಿಂಗಳ ಕಾಲ ಇರುವಂಥದ್ದು. ಆದರೆ ಇಲ್ಲಿ 14 ದಿನ ಅಂತ ಅಂದಾಜು ತೆಗೆದುಕೊಂಡು ಕೂಡ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 1 ತಿಂಗಳ ಕಾಲ SIT ಕಸ್ಟಡಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುವಂಥದ್ದು. ಈ ರೀತಿ ಕಸ್ಟಡಿ ಕೇಳುವಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಕಸ್ಟಡಿ ಮುಗಿದಂತಹ ಬಳಿಕ ಜಾಮೀನು ಅರ್ಜಿ ಸಲ್ಲಿಸಿದ್ರು ಕೂಡ ಅದಕ್ಕೆ ಅಬ್ಜೆಕ್ಷನ್ ಅಂತ ಫೈಲ್ ಮಾಡ್ತಾರೆ. ಯಾಕಂತಂದರೆ ಸಂತ್ರಸ್ತೆಗೆ ಬೆದರಿಸುವಂಥ ಸಾಧ್ಯತೆ ಇದೆ, ಸಾಕ್ಷಿ ನಾಶ ಮಾಡುವಂಥ ಸಾಧ್ಯತೆ ಇದೆ ಅನ್ನೋ ಪಾಯಿಂಟನ್ನು ಉಲ್ಲೇಖವನ್ನು ಮಾಡ್ತಾರೆ. ಅದರಲ್ಲಿ ಈ ಗ್ರೌಂಡ್ಗಳೇನಿದೆ, ಅಂದರೆ ಇವತ್ತು ಆ ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಿರುವಂಥ ಹೇಳಿಕೆ ಆಧಾರದ ನೋಡೋದಾದರೆ, ಇವರು ಪ್ರಕರಣ ದಾಖಲಾದ ತಕ್ಷಣ ಎಸ್ಕೇಪ್ ಆಗಿಬಿಟ್ಟಿದ್ರು, ದೇಶ ಬಿಟ್ಟು ಓಡೋಗಿದ್ರು ಅನ್ನೋ ಒಂದು ಪಾಯಿಂಟನ್ನು ಉಲ್ಲೇಖವನ್ನು ಕೊಡ್ತಾರೆ. ಆ ಒಂದು ಪಾಯಿಂಟನ್ನು ರೈಸ್ ಮಾಡುತ್ತೆ SIT. ಈ ರೀತಿ ಮಾಡಿದಂತಹ ರೈಸ್ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಕ್ಲಾರಿಟಿ ಕೊಡುವಂಥ ಉದ್ದೇಶಕ್ಕೋಸ್ಕರನೇ ಇಲ್ಲಿ ಪ್ರಜ್ವಲ್ ರೇವಣ್ಣ ಈ ಸ್ಟೇಟ್ಮೆಂಟ್ ಮಾಡುವಂಥದ್ದು. ಅಂದರೆ ನಾನು ಓಡಿ ಹೋಗಿಲ್ಲ, ನಾನು ಓದಂತಹ ಬಳಿಕ ಕೇಸ್ ರಿಜಿಸ್ಟರ್ ಆಯಿತು ಅನ್ನೋ ಒಂದು ಪಾಯಿಂಟನ್ನು ಉಲ್ಲೇಖವನ್ನು ಮಾಡ್ತಾರೆ. ಅಂದರೆ ಇದು ಮೊದಲನೇ ಕ್ಲಾರಿಫಿಕೇಶನ್ ಕೊಡುವಂಥದ್ದು. ಎರಡನೇದಾಗಿ SIT ಇನ್ನೊಂದು ಪಾಯಿಂಟನ್ನು ರೈಸ್ ಮಾಡುತ್ತೆ. ಅಂದರೆ ಒಂದು ಕೇಸ್ ರಿಜಿಸ್ಟರ್ ಆದಂತಹ ಬಳಿಕ ಆರೋಪಿ ವಿಚಾರಣೆಗೆ ಹಾಜರಾಗದೆ ತನಿಖೆಗೆ ಸಹಕರಿಸದೆ ಆತ ಓಡಿ ಹೋಗಿದ್ರೆ ಅದು ಕೂಡ ಒಂದು ಗ್ರೌಂಡ್ ಆಗೋದು. ಅಂದರೆ ಇಂಡೈರೆಕ್ಟಾಗಿ ಆತ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ, ಹೀಗಾಗಿ ಇಲ್ಲಿ ವಿಚಾರಣೆಗೆ ಸಹಕರಿಸದೆ ಆತ ಓಡಿ ಹೋಗಿರುವ ಸಾಧ್ಯತೆ ಇದೆ ಅನ್ನುವಂತಹ ಗ್ರೌಂಡನ್ನು SIT ಮೂವ್ ಮಾಡುತ್ತೆ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಇಲ್ಲಿ ಇವರು ಮಾಡ್ತಿರೋದು. ಜೊತೆಗೆ ಈಗ ಬರ್ತಿರುವಂತಹ ಆರೋಪಗಳು, ಈತ ತಪ್ಪು ಮಾಡಿ ಓಡೋಗಿದ್ದಾನೆ ಅನ್ನುವಂತಹ ಗಂಭೀರ ಆರೋಪಗಳೇನಿದೆ, ಇದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸವನ್ನು ಇಲ್ಲಿ ಪ್ರಜ್ವಲ್ ಮಾಡಿರುವಂಥ ಸಾಧ್ಯತೆ ಇದೆ. ಆ ಪಾಯಿಂಟ್ ನೋಡೋದಾದರೆ, ತಲೆಮರೆಸ್ಕೊಂಡಿರುವಂತಹ ವಿಚಾರ ಅಂದರೆ, ನನಗೆ ವಿಷಯ ಗೊತ್ತಾಗಿದ್ದೆ 3-4 ದಿನಗಳ ನಂತರ ಯೂಟ್ಯೂಬ್ನಲ್ಲಿ ನೋಡಿದಂತಹ ಬಳಿಕ. ಅದರಲ್ಲಿ ಇನ್ನೊಂದು ಗಂಭೀರವಾದ ಅಂಶ ಬರುತ್ತೆ. ರಾಹುಲ್ ಗಾಂಧಿ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಏನಿತ್ತು, ಪ್ರಜ್ವಲ್ 400 ಮಂದಿಯನ್ನು ರೇಪ್ ಮಾಡಿ ಹೋಗಿದ್ದಾರೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಚುನಾವಣಾ ಪ್ರಚಾರದ ವೇಳೆಯಲ್ಲಿ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದರು.
ಇದು ಕೊಟ್ಟಂತಹ ಆ ವಿಚಾರವನ್ನು ಕೂಡ ಅವರು ಹೈಲೈಟ್ ಮಾಡ್ತಾರೆ. ಈ ರೀತಿ ಹೇಳಿಕೆ ಕೊಟ್ಟಂತಹ ವೇಳೆ ನನಗೆ ಆಘಾತಕ್ಕೊಳಗಾದೆ, ಭಯ ಉಂಟಾಗಿತ್ತು. ಹೀಗಾಗಿ ನಾನು ಈ ವಿಚಾರದಲ್ಲಿ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಸಾಧ್ಯ ಇರಲಿಲ್ಲ. ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ನಾನು ಒಂಟಿಯಾಗಿರಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇಷ್ಟು ದಿನ ಉತ್ತರವನ್ನು ಕೊಟ್ಟಿಲ್ಲ ಅನ್ನುವಂತ ಹೇಳೋ ಮೂಲಕ ಅದಕ್ಕೂ ಕೂಡ ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡ್ತಾರೆ. ಅಂದರೆ ಒಂದು ಕಡೆ ಜನರಿಗೂ ಕೂಡ ಸಮಾಧಾನ ಮಾಡೋದಿರ್ಬೋದು, ಮತ್ತು ಯಾಕೆ ಇಷ್ಟು ದಿನ ತಲೆಮರೆಸ್ಕೊಂಡಿದ್ದೆ ಅನ್ನೋದಕ್ಕೆ ಕ್ಲಾರಿಫಿಕೇಷನ್ ಕೊಡುವಂಥ ಕೆಲಸ ಒಂದು ಕಡೆ ಆಗುವಂಥದ್ದು. ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂತಂದರೆ, ಈ ಒಂದು ಪ್ರಕರಣದಲ್ಲಿ ಇಲ್ಲಿ ತನಕ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇದು ಅಶ್ಲೀಲ ವಿಡಿಯೋ, ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಅಂತಲೇ ಇರೋದು ಇನ್ನೂ ಕೂಡ ಪ್ರಕರಣದಲ್ಲಿ. ಈ ಪರ್ಟಿಕ್ಯುಲರ್ ಆಗಿ ಇದು ಪ್ರಜ್ವಲ್ ರೇವಣ್ಣದೇ ಅಂತೇಳಿ ಕೂಡ ಕನ್ಫರ್ಮೇಷನ್ ಕೂಡ ಕ್ಲಾರಿಫಿಕೇಷನ್ ಇನ್ನು ಕೂಡ ಯಾರ ಕಡೆಯಲ್ಲೂ ಸಿಕ್ಕಿಲ್ಲ. ಮತ್ತು SIT ಕೂಡ ಅದನ್ನು ಕ್ಲಾರಿಫಿಕೇಷನ್ ಮಾಡಿಲ್ಲ. ಯಾಕಂತಂದರೆ ಸಂತ್ರಸ್ತರು ಕೊಟ್ಟಿರುವಂತಹ ಹೇಳಿಕೆ ಆಧಾರದ ಮೇಲೆ ಪ್ರಕರಣ ಸ್ಟ್ಯಾಂಡ್ ಆಗಿರುವಂಥದ್ದು, ಮತ್ತು ಅವರು ಕೊಟ್ಟಿರುವಂತಹ 164 ಸ್ಟೇಟ್ಮೆಂಟ್ ಮೇಲೆ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಆರೋಪಿ ಅಂತ ಹೇಳಲಾಗ್ತಿರುವಂಥದ್ದು. ಆದರೆ ಅದರಲ್ಲಿರೋದು ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣನೇ ಅನ್ನುವಂಥದ್ದು ವಿಡಿಯೋದಲ್ಲಿ ಕೂಡ ಕ್ಲಾರಿಟಿ ಇಲ್ಲ. ಹೀಗಾಗಿ ಇದೇ ಸ್ಟ್ಯಾಂಡನ್ನು ಪ್ರಜ್ವಲ್ ರೇವಣ್ಣ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆಯಾ ಅಂತ ಕಾಡ್ತಿರುವಂಥದ್ದು. ಯಾಕಂತಂದರೆ ಒಂದು ನೇರವಾದಂಥ ಪಾಯಿಂಟ್ ಹೇಳ್ತಾರೆ, ನನ್ನ ವಿರುದ್ಧ ದಾಖಲಾಗಿರುವಂತಹ ಸುಳ್ಳು ಪ್ರಕರಣಗಳು ಅಂತಂದರೆ ಷಡ್ಯಂತ್ರ ಮಾಡಿದ್ದಾರೆ, ರಾಜಕೀಯ ಪಿತೂರಿ, ಹಾಸನದಲ್ಲೂ ಕೂಡ ಒಂದು ಗ್ಯಾಂಗ್ ಈ ರೀತಿ ಪ್ಲಾನ್ ಮಾಡಿತ್ತು ಅನ್ನೋ ಪಾಯಿಂಟನ್ನು ಉಲ್ಲೇಖ ಮಾಡ್ತಾರೆ. ಇದನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇಡೀ ಪ್ರಕರಣಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಟ್ಯಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನು ಇಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಅನ್ನೋ ಪಾಯಿಂಟ್ ಕೂಡ ಉಲ್ಲೇಖ ಆಗ್ತಿರುವಂಥದ್ದು. ಮತ್ತು ಇದೇ ಸ್ಟ್ಯಾಂಡನ್ನು ಕೂಡ ಕೋರ್ಟ್ನಲ್ಲೂ ಕೂಡ ಅವರ ಪರ ವಕೀಲರು ಬಳಸ್ಕೊಳ್ತಾರ ಅನ್ನೋ ಒಂದು ಪ್ರಶ್ನೆ ಮೂಡ್ತಿದೆ. ಅದಕ್ಕೂ ಕೂಡ ಒಂದು ರೀತಿ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಇಲ್ಲೆಲ್ಲೋ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಅಂತ. ಅಂದರೆ 2.5 ನಿಮಿಷ ವಿಡಿಯೋದಲ್ಲಿ ಮೂಲ ಸ್ಟ್ಯಾಂಡ್ ಏನಂದರೆ ಇಡೀ ಪ್ರಕರಣ ದಾಖಲಾಗಿರುವಂಥದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಮಾಡಿದಂಥ ಆರೋಪ. ಅದು ವಿಡಿಯೋ ವೈರಲ್ ಆದಂತಹ ಬಳಿಕ ಈಗ ಆ ವಿಡಿಯೋದಲ್ಲಿರೋದು ನಾನೇ ಅಲ್ಲ ಅಂತಂಥ ಬಳಿಕ ನಾನು ಅತ್ಯಾಚಾರ ಮಾಡಿಲ್ಲ ಅನ್ನೋ ಪಾಯಿಂಟ್ ಕೂಡ ಬರ್ಬೋದು. ಅದು ಒಂದು ಸ್ಟ್ಯಾಂಡ್ ಇಟ್ಕೊಳ್ತಾರೆ. ಜೊತೆಗೆ ಒಂದು ವೇಳೆ ಅತ್ಯಾಚಾರದಲ್ಲಿ ಅವರು ಆರೋಪಿ ಅಂತ ಆದರೂ ಕೂಡ ಇಲ್ಲಿ ಬರ್ಡನ್ ಆಫ್ ಪ್ರೂಫ್ ಬರುವಂಥದ್ದು ಯಾವ ವ್ಯಕ್ತಿ ಯಾರ ಮೇಲೆ ಆರೋಪ ಮಾಡ್ತಾರೆ ಅವ್ರ ಕಡೆಯಿಂದ ಸಾಬೀತಾಗಬೇಕಾಗುತ್ತೆ. ಜೊತೆಗೆ ತನಿಖೆ ನಡೆಸಿರುವಂತಹ ತನಿಖಾ ಸಂಸ್ಥೆ ಅವರ ವಿರುದ್ಧ ಸಾಕ್ಷ್ಯಾಧಾರಗಳ ಸಮೇತ ಚಾರ್ಜ್ ಶೀಟ್ ಕೊಟ್ಟು ದೋಷಾರೋಪಣೆ ಹೊರಿಸಿದಂತಹ ಬಳಿಕ ಇವರು ಆರೋಪಿ ಅಂತ ಹೇಳಿರ್ಬೋದು, ಮತ್ತು ಇವರು ಅಪರಾಧಿ ಅಂತೇಳಿ ಪ್ರೂವ್ ಆಗುವಂಥದ್ದು. ಹೀಗಾಗಿ ಆ ಒಂದು ಸ್ಟ್ಯಾಂಡ್ ಕೂಡ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ತಲೆಮರೆಸ್ಕೊಳ್ಳುವಂತಹ ವಿಚಾರ, ಎಸ್ಕೇಪ್ ಆಗಿರುವಂತಹ ವಿಚಾರಕ್ಕೂ ಕೂಡ ಈ ರೀತಿ ಕ್ಲಾರಿಫಿಕೇಷನ್ ಕೊಡುವಂತಹ ಕೆಲಸವನ್ನು 2 ನಿಮಿಷದ ವಿಡಿಯೋದಲ್ಲಿ ಮಾಡಿರುವಂಥದ್ದು. ಇದನ್ನು ನೋಡಿದರೆ ಸ್ಪಷ್ಟವಾಗಿ ಕಾಣುತ್ತೆ ಈ ಒಂದು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಅವರ ಪರ ವಕೀಲರು ಏನು ಸಂಪೂರ್ಣವಾಗಿ ಪ್ಲಾನ್ ಇರ್ಬೋದು, ಮತ್ತು ಜೊತೆಗೆ ಈ ರೀತಿ ಹೇಳಿಕೆ ಕೊಡಬೇಕು ಅಂತೇಳಿ ಹೇಳಿಕೊಟ್ಟಿರುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂಥದ್ದು. ಇದರ ಜೊತೆಗೆ ಇಡೀ ಪ್ರಕರಣ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈ ವಿಡಿಯೋ ನೀವು ಹೇಳ್ದಂತೆ ಏನು ನಾನು ಬರ್ತಿದ್ದೀನಿ ಅನ್ನೋದಕ್ಕೆ ಟ್ರೈಲರ್ ಇರ್ಬೋದು, ಜೊತೆಗೆ ನಾನು ನೆಕ್ಸ್ಟ್ ತಗೊಳ್ತೀವಿ ಸ್ಟ್ಯಾಂಡ್ ಅನ್ನುವಂತಹ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡಿದ್ರಾ ಅನ್ನುವಂಥದ್ದು ಸದ್ಯಕ್ಕೆ ಕಾಣ್ತಿರೋದು. ವಿದ್ಯೇಶ್ವರಿ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.